ನೋಡಿ, ಇವತ್ತು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಕಾನೂನು ಪ್ರಕಾರ ಒಂದ್ಸಲ ಬಾಡಿ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಅದವರು ಒಂದ್ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರ, 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರ ಅನ್ನೋದು ಕೂಡ ಅದು ತನಿಖೆಯಲ್ಲಿ ಬರುತ್ತೆ. ಅದು ಏನೇ ಇರಲಿ, ಒಂದ್ಸಲ ಪೋಸ್ಟ್ ಮಾರ್ಟಮ್ ಆಗೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ ಫೋರೆನ್ಸಿಕ್ ಅವರು. ಶರೀರ ಭಾಗದಲ್ಲಿ ಪ್ರತಿಯೊಂದು ಪಾರ್ಟ್ ಅಲ್ಲಿ ಕೂಡ ಏನೇನಾಗಿದೆ, ಏನೇನು ಬುಲೆಟ್ಗಳು ಹೋಗಿದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಡಿಯೋ ಎಲ್ಲ ತಗೊಂಡಿರ್ತಾರೆ. ಅದಾದ್ಮೇಲೆ ಇಲ್ಲಿ ಡಾಕ್ಟರ್ಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಕಾನೂನು ಪ್ರಕಾರ ಅವಶ್ಯಕತೆ ಇಲ್ಲ ಆ ಬಾಡಿ ಅಂತಂದಾಗ ಆ ಕುಟುಂಬಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಕುಟುಂಬದವ್ರು ಕೂಡ ಅವ್ರ ನಿರ್ಣಯ, ಅದು ಹೋಣಿಸ್ಬೇಕು ಅಥವಾ ಸುಡಬೇಕು ಅನ್ನುವಂಥದ್ದು ಆ ಕುಟುಂಬಕ್ಕೆ ಸಂಬಂಧಪಟ್ಟ ನಿರ್ಣಯನೇ. ಅದ್ರ ಬಗ್ಗೆ ನಾವ್ಯಾರು ಕೂಡ ಮಾತಾಡೋದಕ್ಕೆ ಬರಲ್ಲ. ಅವ್ರ ನಿರ್ಣಯಗಳು ಅವೆಲ್ಲ ಕೂಡ ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ ತಗೊಳ್ಳೋ ನಿರ್ಣಯಗಳು ಮತ್ತು ಅವರ ಕುಟುಂಬಸ್ಥರು ತಗೊಳ್ಳುವಂತ ನಿರ್ಣಯಗಳು. ಇಲ್ಲಿ ನಾನು ತಮಗೆ ಪ್ರಮುಖವಾಗಿ ಹೇಳಿ ಬಯಸೋದೇನು ಅಂತಂದ್ರೆ, ಅವ್ರು ಮಾಡಿರುವಂತ ತಪ್ಪುಗಳನ್ನ ಯಾವ ರೀತಿ ಹೆದರಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಇವತ್ತಿಗೆ ಸುಮಾರು ಹೆಚ್ಚು ಕಡಿಮೆ 9 ದಿನ, 8 ಡೇಸ್ ಕಂಪ್ಲೀಟ್ ಆಗುತ್ತೆ, 9 ಡೇಸ್. ಈ ಕ್ಷಣದವರೆಗೂ ಕೂಡ ಒಬ್ಬ ಅಮಾಯಕ ಡೆತ್ ಆಗಿದ್ರೆ, ಅಮಾಯಕನ ವಿಷಯದಲ್ಲಿ ಯಾವ ಸತೀಶ್ ರೆಡ್ಡಿ ಹಿಂದೆ ಬಂದಿರುವಂತ 4-5 ಮಂದಿ ಗನ್ಮ್ಯಾನ್ಗಳು, ಅದೇ ಗನ್ಮ್ಯಾನ್ಗಳು ಭರತ್ ರೆಡ್ಡಿ ಹಿಂದೆ ರಾತ್ರಿ 9 ಗಂಟೆಗೆ ಬಂದು ಆ ಗನ್ನಿಂದ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಶೂಟ್ ಮಾಡಿ ಕೊಲೆ ಮಾಡಿರುವಂತ ಈ ವಿಚಾರದಲ್ಲಿ ಅವರು ತಪ್ಪು ಮಾಡಿರೋ ಕಾರಣನೇ ಇವತ್ತು MLA ಡೈರೆಕ್ಷನ್ ಮೇಲೆನೆ ಆ ಕೊಲೆ ಆಗಿದೆ ಅಂತ ಹೇಳಿ ಇವತ್ತು ನಾನು ಏನ್ ಹೇಳಿದ್ದೀನಿ. ನಾನು ಇವತ್ತು ನೋಡಿ, ಸ್ಮಶಾನದಲ್ಲಿ ಆ ಹುಡುಗ ಸೋಮು ಅಂತ ಹೇಳ್ಬಿಟ್ಟು ಆ ಸ್ಮಶಾನದಲ್ಲಿ ಕುಣಿಗಳು ತೆಗೆಯೋದಕ್ಕೆ ಅವನು ಇನ್ಚಾರ್ಜ್, ಮಣ್ಣು ತೆಗೆಯೋದು ಮತ್ತೆ ಮುಚ್ಚೋದು, ಶವ ಸಂಸ್ಕಾರ ಮಾಡೋದಕ್ಕೆ ಅವನಲ್ಲಿ ವರಬಸಪ್ಪ ಗುಡಿ ಬಿಲ್ಲರ್ಪೇಟೆ ಹತ್ರ ಇರೋ ಸ್ಮಶಾನ ವಾಟಿಕೆಯಿಂದ ಅವನು ಸೋಮನ ಹುಡುಗ. ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗ್ಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣ್ಬೇಕಾಗುತ್ತೆ ಶವ ಅಂತ ಹೇಳಿ ಅವ್ರ ತಾಯಿ ಹೇಳಿದ್ರು ಅಂತ ಹೇಳಿ ರಘುವನ್ನ ಹುಡುಗ ಈ ಹುಡುಗನಿಗೆ ಫೋನ್ ಮಾಡ್ತಾನೆ. ಸೋಮಗೆ ಕುಣಿ ತೆಗಿತಾನೆ. ಕುಣಿ ತೆಗೆದ್ಮೇಲೆ ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಆ ಸೋಮನ್ನ ಫೋಟೋ ತಗೊಂಡಿದ್ದಾರೆ, ಅವನ ಫೋನ್ ನಂಬರ್ ತಗೊಂಡಿದ್ದಾರೆ. ಯಾಕಂದ್ರೆ ಪೊಲೀಸ್ ಪ್ರೊಸೀಜರ್. ಮತ್ತೆ ವಿಡಿಯೋನು ಮಾಡ್ಕೊಂಡಿದ್ದಾರೆ, ಕುಣಿ ತೆಗೆದಿರುವಂತ ವಿಡಿಯೋ, ಈ ಹುಡುಗನ ವಿಡಿಯೋ, ಫೋಟೋ, ಈ ಹುಡುಗನ ಫೋನ್ ನಂಬರು ಎಲ್ಲದನ್ನ ತಗೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ ರಘುವನ್ನವನ ಕಡೆಯಿಂದಾನೆ. ಫೋನ್ ಬಂದ್ಬಿಟ್ಟು, ಸೋಮು ನೀನು ಕುಣಿ ಮುಚ್ಚಿಬಿಟ್ಟು ನೀನು, ಇಲ್ಲ ಅವರು ಸಾರ್ ಹೇಳಿದಾರಂತೆ ಸುಡಬೇಕು ಅಂತೇಳಿ. ಸೊ ಅವರು ಪಾಪ ಏನಿದೇನೆ ಏನೋ ದೊಡ್ಡವ್ರು ಹೇಳಿದ್ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಏನ್ ಮಾಡ್ತಾರೆ, ಅವ್ರನ್ನ ಅದರ ಒಂದು ನಿಸ್ಸಹಾಯಕರ ಒಂದು ಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಕುಣಿ ಮುಚ್ಚಬೇಕಂತಾನೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಅವನು ಸೋಮನ ಹುಡುಗ ಪ್ರೊಸೀಜರ್ ಹೇಳ್ತಾನೆ. ಒಂದ್ಸಲ ಕುಣಿ ತೆಗೆದ್ಮೇಲೆ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದ್ರೆ ತೆಂಗಿನಕಾಯಿ ನೀರು ಹಾಕಿ, ಸಂಪ್ರದಾಯದಂತೆ ಅದನ್ನ ನೀರೆಲ್ಲ ಹಾಕಿ ಅದನ್ನ ಮುಚ್ಚಬೇಕು. ಏನ್ ಮಾಡ್ತೀವಿ ನಾವು, ನಾನು ಮುಚ್ಚಿದೆ ಅಂತೇಳಿ ಹೇಳ್ತಾನೆ. ಹೇಳ್ಬಿಟ್ಟು ಮತ್ತೆ ಮುಂದೆ ಬರೋದು ಮಾತಾಡ್ತಾ MLA ಹೇಳಿರ್ತಾರೆ, ಅಲ್ಲಿ ಬಂದಿರೋ ಹುಡುಗರಿಗೆ ಹೇಳಿರ್ತಾನೆ, MLA ಹೇಳಿದಾರಂತೆ ಸುಡ್ಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂತೇಳಿ. ಯಾಕಂದ್ರೆ ಮತ್ತೆ ಬಾಡಿನ ಹೊರ ತೆಗೆದು ಮುಂದೆ ಯಾವತ್ತಾದ್ರೂ ಕೂಡ ಮತ್ತೆ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವ್ದು ಪ್ರೂಫ್ ಇರಬಾರ್ದು, ಅದನ್ನ ಸುಡ್ಬಿಡೋದೇ ವಾಸಿ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಅಂತ. ಆ ರಾಜಶೇಖರ್ಗೆ ಫ್ಯಾನ್ಸ್ ಅಂದ್ರೆ ಅವನಿಗೆ ಹಿಂಬಾಲಿಕರು. ರಾಜಶೇಖರ್ ಅನ್ನೋನು ಭರತ್ ರೆಡ್ಡಿಗೆ ಫಾಲೋವರ್, ರಾಜಶೇಖರ್ಗೂ ಫಾಲೋವರ್ಸ್ ಇರ್ತಾರಲ್ಲ. ಇವಾಗ ಭರತ್ ರೆಡ್ಡಿ ರಾಜಶೇಖರ್ನ ಸಾಕ್ತಾ ಇದ್ರೆ ರಾಜಶೇಖರ್ಗೂ ಫ್ಯಾನ್ಸ್ ಇರ್ತಾರೆ, ಅಂದ್ರೆ ಅವನ್ನ ಫಾಲೋ ಮಾಡೋರು.
ಇವಾಗ ಅವ್ರು ಇಲ್ಲಿ ರಾಜಶೇಖರ್ನ ಕರೆಸಿದ್ದೇನು, ನೀನು ಒಂದು 200-300 ಮಂದಿನ ಹಾಕೊಂಡು ಬಾರು ನೀನು ನಿಮ್ಮ ಏರಿಯಾದಿಂದ ಅಂತೇಳಿ ಕರೆದಿರುವಂಥದ್ದು. ಸೊ ರಾಜಶೇಖರ್ ಎಲ್ಲರಿಗೂ ಹೇಳಿದ್ದಾನೆ, ನೀವೆಲ್ಲರೂ ಬಂದ್ಬಿಡ್ರಿ ಅಲ್ಲಿಗೆ ರೆಡ್ಡಿ ಮನೆಗೆ, ಭರತ್ ರೆಡ್ಡಿ ಕರೀತಿದ್ದಾನೆ ಗಲಾಟೆಗೆ, ನಾವೆಲ್ಲರೂ ಹೋಗೋಣ, ಕೈಯಲ್ಲಿ ಏನಿದ್ರೆ ತಗೊಂಡ್ ಬಂದ್ಬಿಟ್ರಿ ಅಂತೇಳಿ. ಸೊ ಹಾಗಾಗಿ ರಾಜಶೇಖರ್ ಡೆತ್ ಆದ ತಕ್ಷಣ ಅವನು ಆ ಹುಡುಗ ಕೊಲೆ ಆದ ತಕ್ಷಣ ತಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೀರಿ, ಯಾರ ಮುಖ ಅಂತೇಳಿ ಹಿಂಗ ಅಂದ ತಕ್ಷಣ ರಾಜು ರಾಜಶೇಖರ್ ಹೇಳು ಹೇಳು ಅಂತೇಳಿ ಕೂಗ್ತಾರೆ. ಅಂದ್ರೆ ಅವನ ಮೇಲೆ ಅಭಿಮಾನ ಇರುವಂತ 4 ಮಂದಿ ಸ್ನೇಹಿತರಂತೂ ಪ್ರೀತಿ ಪತ್ರ, ಒಬ್ಬ ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿರ್ಲಿ ಪ್ರತಿಯೊಬ್ಬ ಮನುಷ್ಯನ್ಗೂ ಒಬ್ರು ಇಬ್ರು ಆತ್ಮೀಯರು ಇದ್ದೇ ಇರ್ತಾರೆ. ಹಾಗೆ ಅವರೇ ಬಂದು ಮತ್ತೆ ಸ್ಮಶಾನದ ಹತ್ರ ಅಲ್ಲಿ ಸುಡುವಂತ ಸಂದರ್ಭದಲ್ಲಿ ಹುಡುಗ ಸೋಮು ನೋವು ಪಡ್ತಾ ಇದ್ರೆ ಏನ್ ಮಾಡೋದಪ್ಪ, ಅವ್ರು MLA ಹೇಳಿದ್ಮೇಲೆ ಬಾಡಿ ಸುಟ್ಬಿಡ್ಬೇಕು, ಇಲ್ಲಾಂದ್ರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಹೊಣ್ಸಿದ್ರಿ ಅಂತ ಹೇಳಿ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತೆ ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ, ಏನಂತ ಹೇಳಿ ಈಗ ನೋಡಿ ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮಿಷನ್ ನಲ್ಲಿ ನಾನು ಗಂಗಾವತಿಯಲ್ಲಿ ಮಾಡಿಸ್ತಾ ಇದ್ದೇನೆ ಒಂದು 20 ಕೋಟಿಯಲ್ಲಿ. ಅಂದ್ರೆ ಟೋಟಲ್ ಆಗಿ ನಿಮಗೆ ನಮ್ಮ ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಂತೆ ಕಟ್ಟಿಗೆಗಳನ್ನು ಇಟ್ಟು ಕೂಡ ನಾವು ತೊಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇಲ್ಲಿ ಹೋದ್ರೆ ಸುಮ್ಮನೆ ಒಳಗಡೆ ಕಲಿಸಿ ಇದನ್ನ ಏನ್ ಮಾಡಿದ್ದಾರೆ, ಗ್ಯಾಸ್ ಇಂದ ಸುಟ್ಟಿದ್ದಾರೆ. ಅದನ್ನ ಹುಡುಗ ಹೇಳ್ತಾನೆ, ಕಟ್ಟಿಗೆಗಳಿಂದ ಕೂಡ ಸುಟ್ಟಿಲ್ಲ ಅವರು, ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ. ಅಂದ್ರೆ ಇನ್ನು ಏನು ಎವಿಡೆನ್ಸ್ ಅನ್ನೋದು ಸಿಗಬಾರ್ದು ಅನ್ನುವಂತ ಲೆಕ್ಕಕ್ಕೆ ಆ ವಿಡಿಯೋ ನಮ್ಗೆ ಹೇಳ್ತಾರೆ. రాజశేఖర్ కాల్సిండే అది చెప్పి నాకే చెప్పిండే గొంతు తీయని, ఎవరు రఘు ఫోన్ చేసి చెప్పిండే గొంతు తీయాలప్పా అని. సర్లే అనేసి తీపిస్తే మళ్ళీ వండుకొని వండుకొని కాల్స్తారంట, పూసాలనే చెప్పి అంత పూసాలనే ఇవి చేసి అది ఏమైపోయినంటే లాస్ట్ మూమెంట్ లో ఏమో అది సార్ చెప్పినాడు కాల్చాలంటే అది ఇది అట్లా ఇట్లా లేదు కాల్చాలంట అది ఇది అంట. పోలీసులుగానే వచ్చి ఫోటోలు కొట్టుకొని నా ఫోన్ నంబర్ రాసుకొని ಎಲ್ಲಿ ಕುಣಿ ತೆಗೆದು అంటే సార్ ಇಲ್ಲ ఇదే సార్ అంటే ఇదే రాజశేఖర్ వెళ్ళి కుణి తెగేది అంటే ಇಲ್ಲ సార్ అనేసి చూపిస్తుంది మళ్ళీ ఫోటోలు కొట్టరి అన్ని చేసిరి ఇది చేసిరి ఊరికి అయిపోతుంది. ఈతుంది కానీ అట్లా వాళ్ళ తరఫు నుంచి అవి ఏమున్నా మనకు తెలియదు కదనా, ఏమో అక్కడి నుంచి ఎక్కడ ఏం ప్రాబ్లం ఉన్నా ఏమో తెలీదు, లేదు పూన్సల్లా అని చెప్పారన్నమాట వాళ్ళు. మాట రైట్ అనేసి గుంత తీసినాము, వాళ్ళ ఆయన దగ్గర చూడసాము అంటే వీడియో కాల్ చేసి అంతా చేసి చూపించి రైట్ నాన్న లేదు సొమ్ము మళ్ళా ఇదే కలుస్తారంటే ముచ్చిడి సొమ్ము సార్ చెప్పినాడు అనేసి చెప్తాను రైట్ అని ఎట్లా అంటే అట్లా నాదేముంది. ఇప్పుడు వాళ్ళు ఫోన్ చేసింటారంటే వాళ్ళు ఎమ్మెల్యేగా వాళ్ళు చెప్పింటారు ఇట్లా కాల్చేయాలా అని, ఏమన్నా కాల్చింటే వీడియోగానే వేసినాను. ఉండేది ముచ్చిండేది గుంత తీసిన తర్వాత కంపల్సరీ బాడీ అయినా పెట్టాక నిండిటంగా వేయాల, వాళ్ళ ఆయన కాలు కిందే పెట్టాలా అన్నారు. ఇప్పుడు వాళ్ళు పెద్దోళ్ళు వాళ్ళ అనుకూలము వాళ్ళకి ఏముందో తెలీదు. పూనుసారా కాలుస్తారా అంటే లేదు పూన్సేదే సొమ్ము అని చెప్పి వాళ్ళ అమ్మ కానీ చెప్పిందంట, చనిపోయిన వాళ్ళమ్మ. మీరు అట్లా కావాలనుకుంటే ఉంటుంది కదా. ఆ 3 మంది ఏమంటారు తెలుసా, లేదు ఇప్పుడు ఆ పిల్లని పూల్చిన తర్వాత ఫ్యాన్స్ వాళ్ళు వీళ్ళు వచ్చి చెప్పిండేది మళ్ళీ తోగిచ్చి రీపోస్ట్ మార్టం చేపించి మళ్ళీ గబ్బులు చెప్తారు, వద్దు కాల్స్తామని ఇది చేసినారు సొమ్ము ఊరికే వద్దు. వచ్చిన వాళ్ళు వీళ్ళు రెడీ కట్లు గ్యాస్ లో కాల్సిండేది, కట్టలో కాదు గ్యాస్ లో కాల్సిండేది, చూపిస్తాను రానా దాంట్లో